ಹಾಯ್ ನಿಧಿ. ಹಾಯ್ ಯುವರ್ ಆನರ್. ಅಂಕಲ್ ಅನ್ನು ಪುಟ್ಟ ಸಾಕು. ನೀನ್ ಯಾವ ಸ್ಕೂಲ್ ಓದ್ತಿದ್ಯಾ? ಸ್ಕರ್ವಿ ಇಂಟರ್ನ್ಯಾಷನಲ್. ಗುಡ್. ನಿಧಿ, ನಾವಿಲ್ಲಿ ಏನಕ್ಕೆ ಬಂದಿದೀವಿ ಅಂತ ಗೊತ್ತಾ? ಗೊತ್ತು. ನಾನ್ ಪಪ್ಪಾ ಜೊತೆ ಇರ್ಬೇಕಾ ಅಥವಾ ಶ್ರುತಿ ಮಮ್ಮಿ ಜೊತೆ ಇರ್ಬೇಕಾ ಅಂತ. ಗುಡ್ ಗರ್ಲ್. ಸೊ ಈಗ ನಿನಗೆ ಇವರಿಬ್ರಲ್ಲಿ ಯಾರ ಜೊತೆ ಇರಕ್ಕೆ ಇಷ್ಟ? ನಂಗೆ ಪಪ್ಪಾ ಇಷ್ಟ. ಆದ್ರೆ ಶ್ರುತಿ ಮಮ್ಮಿನೂ ತುಂಬಾ ಇಷ್ಟ. ಅವರು ತುಂಬಾ ಒಳ್ಳೆಯವ್ರೆ. ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಶ್ರುತಿ ಮಮ್ಮಿ ಮನೆಯಲ್ಲಿ ಆಟ ಆಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಜ್ಜಿ ಇದ್ದಾರೆ, ನಕುಲ್ ಅಂಕಲ್ ಇದ್ದಾರೆ. ನಂಗೆ ಒಂಚೂರು ಬೋರ್ ಆಗಿಲ್ಲ. ಆದ್ರೆ ಅವತ್ತು ಶ್ರುತಿ ಮಮ್ಮಿ ನಕುಲ್ ಅಂಕಲ್ನ ಪಪ್ಪ ಅಂತ ಕರೆಯಕ್ ಹೇಳಿದ್ರು. ನಂಗ್ ಒಂಥರ ಆಗೋಯ್ತು. ನಕುಲ್ ಅಂಕಲ್ ಒಳ್ಳೆಯವ್ರೆ, ಆದ್ರೆ ನನ್ ಪಪ್ಪ ಆದಿ ಬೆಸ್ಟ್ ಪಪ್ಪ. ದಿನ ರಾತ್ರಿ ನಾನು ಅವ್ರ ಮನೆಯಲ್ಲಿ ಮಲಗಿದ್ದಾಗ ನನ್ ಪಪ್ಪ ಹೇಳೋ ಕಥೆನ ಮಿಸ್ ಮಾಡ್ಕೊತಾ ಇದ್ದೆ. ಅಂಕಲ್, ನಿಮ್ಗೊಂದ್ ಸೀಕ್ರೆಟ್ ಹೇಳ್ಬೇಕು. ಹೇಳ್ಕೊಟ್ಟೆ. ಅದು ಸೀಕ್ರೆಟ್ ಅಂಕಲ್, ಇಲ್ಲಿಂದ ಹೇಳಕ್ಕಾಗಲ್ಲ, ಅಲ್ಲೇ ಬಂದ್ ಹೇಳ್ಬೇಕು. ಅಂಕಲ್, ಏನ್ ಗೊತ್ತಾ, ನನ್ ಪಪ್ಪನ್ ದಿನ ಒಂದೇ ಕತೆ ಹೇಳಕ್ ಹೇಳ್ತೀನಿ. ಅದು ಪಪ್ಪ ನಿಧಿ ಮಮ್ಮನ ಫಸ್ಟ್ ಟೈಮ್ ಹೇಗ್ ಮೀಟ್ ಮಾಡಿದ್ರಿ ಅಂತ. ಯಾಕೆ ಗೊತ್ತಾ? ಅದು ಪಪ್ಪನ್ಗೆ ನಿಧಿ ಮಮ್ಮಿ ಬಗ್ಗೆ ಕೇಳ್ದಾಗ್ಲೆಲ್ಲ ಅವ್ರ ಮುಖದ ಮೇಲೆ ಒಂದ್ ಕ್ಯೂಟ್ ಸ್ಮೈಲ್ ಬರುತ್ತೆ. ದಟ್ ಈಸ್ ದ ಬೆಸ್ಟ್ ಸ್ಮೈಲ್ ಇನ್ ದ ವರ್ಲ್ಡ್. ಇವಾಗ ನೋಡಿ ಕೇಳ್ತೀನಿ. ಪಪ್ಪ, ನಿಧಿ ಮಮ್ಮನ ಫಸ್ಟ್ ಟೈಮ್ ಲಂಡನ್ ಅಲ್ಲಿ ಮೀಟ್ ಮಾಡಿದ ಕತೆ ಹೇಳ್ತೀರಾ? ಜಡ್ಜ್ ಅಂಕಲ್, ನನಗೆ ನನ್ ಪಪ್ಪನೇ ಬೇಕು. ನನ್ನ ಪುಟ್ಟ ಲೋಕಕ್ಕೆ ತೇಲಿ ಬಂದ ತಾರೆಯೇ, ನನ್ನೆಲ್ಲ ಭಾವಯಾನದ ಸಂಗಾತಿಯೇ, ಹೃದಯ. ಐ ಲವ್ ಯು ಪಪ್ಪ. ಐ ಲವ್ ಯು ಮಗಳೇ.